ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಈಗ ವೆದರ್ ಚೇಂಜ್ ಆಗ್ತದಲ್ಲ, ನಮ್ಮ ಸ್ವರ ಕೂಡ ಚೇಂಜ್ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಉಮಾತೀಸ್ ಟೇಸ್ಟಿ ಕಿಚನ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಸೊ ಬೆಳಗ್ಗೆದು ಒಂದು ರೌಂಡ್ ಆಗಿದೆ, ಒಂದು ವಿಡಿಯೋ ಸಹ ಮಾಡಿ ಆಗಿದೆ, ಬ್ರೇಕ್ಫಾಸ್ಟ್. ಈಗ ನಾನು ಮಧ್ಯಾಹ್ನದ ಲಂಚ್ಗೆ ರೆಡಿ ಮಾಡ್ತಾಯಿದ್ದೇನೆ. ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಶಾಲೆಗೆ ಮತ್ತು ಸ್ವಲ್ಪ ಬಿಗ್ ಬಜಾರಿಗೆ ಹೋಗ್ಲಿಕ್ಕಿತ್ತು, ಅಲ್ಲೆಲ್ಲ ಹೋಗಿ ಬಂದಿದ್ದೀವಿ. ನೋಡ್ಬೋದು ಬ್ಯಾಗ್ಸ್ ಎಲ್ಲ ಅಲ್ಲಿ ಇದೆ, ಕಾಣ್ತಾ ಇದೆ. ಸೊ ಅದನ್ನೆಲ್ಲ ತರಕಾರಿ ಮಧ್ಯಾಹ್ನ ನಂತರ ಕುತ್ಕೊಂಡೆಲ್ಲ ಸೆಟ್ ಮಾಡಿ ಇರೋದು. ಈಗ ಒಂದು ಕ್ವಿಕ್ಕಾಗಿ ಒಂದು ದಾಲ್ ಮಾಡಬೇಕು ಅಂತ ಇದ್ದೀನಿ. ಆ ದಾಲಿಗೆ ನೀವು ಟೊಮೆಟೊ, ನೀರುಳ್ಳಿ ಏನು ಇಲ್ಲದ ಕೂಡ ಮಾಡ್ಬೋದು. ಒಂದು ಎಕ್ಸಲೆಂಟ್ ದಾಲ್. ಒಮ್ಮೆ ನಾನು ಟ್ರೈ ಮಾಡಿದರೆ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಅಂದ್ಕೊಂಡೆ ಈ ದಾಲ್ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೇನೆ. ಬನ್ನಿ, ಆ ದಾಲನ್ನು ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ದಾಲ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಇದನ್ನು 1 ಗಂಟೆ ಆಯಿತು ನಾನು ಬೆಳಿಗ್ಗೆ ಇದು ಮಾಡಿದ್ದೆ. ನೋಡ್ಬೋದು ದಾಲ್ ಉಂಟಲ್ಲ, ನನ್ನ ಕೈಯಲ್ಲಿ 2 ಮುಷ್ಟಿ ದಾಲನ್ನು ತೊಳೆದು ನೀರಲ್ಲಿ ನೆನೆ ಹಾಕಿದ್ದೆ. ಅದನ್ನು ಈಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಕುಕ್ಕರ್ಗಳಿಗೆ ಕುದಿ ಬರುವಾಗ ಇಲ್ಲೆಲ್ಲ ಇಟ್ಕೊಳ್ಬಾರ್ದಲ್ಲ, ಅದಕ್ಕೋಸ್ಕರ. 1/4 ಚಮಚ ಅರಿಶಿನ. ಇಷ್ಟನ್ನು ನಾವೀಗ ಗ್ಯಾಸಲ್ಲಿ ಕುದಿ ಬರಲಿಕ್ಕೆ ಇಟ್ಕೊಳ್ಳೋಣಂತೆ. ಇದು ಯಾರಾದರೂ ಬೇಳೆಗಳನ್ನ ಇಷ್ಟ ಮಾಡಿದ್ರೆ, ಬೇಳೆ ಹೆಚ್ಚು ಬೇಯೋದು ಬೇಡ, ಬೇಳೆ ಬಾಯಿಗೆ ತಿನ್ನುವಾಗ ಸಿಕ್ಕಬೇಕು ಅಂತ ಇದ್ದರೆ 1 ವಿಜಿಲ್ ಕೊಟ್ಟರೆ ಸಾಕು. ಬೇಡ ಅದು ಒಳ್ಳೆ ಬೆಂದು ನಮಗೆ ಈಸಿ ಆಗಲಿಕ್ಕೆ ಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆಲ್ಲ ಆ ಥರ ಕೆಲವರಿಗೆ ಬೇಳೆ ಎಲ್ಲ ಇಷ್ಟ ಆಗೋದಿಲ್ಲ. ಒಳ್ಳೆ ಸ್ಮ್ಯಾಶ್ ಮಾಡಿದರೆ ಅದು ಬೇಳೆ ಅವರಿಗೆ ಹಾಕಿರೋದು ಸಹ ಗೊತ್ತಾಗೋದಿಲ್ಲ, ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟ ಮಾಡ್ತಾರೆ. ಸೊ ನಾನು ನಮ್ಮ ಮಕ್ಕಳಿಗೆ, ನನ್ನ ಗಂಡಗೆಲ್ಲ ಅದು ಬೇಳೆ ದಪ್ಪ ಬೇಕು, ಸಾರಲ್ಲ. ಅದಕ್ಕೋಸ್ಕರ ನಾನು 2 ವಿಜಿಲ್ ಹಾಕ್ತೇನೆ. ಇಲ್ಲದ್ರೆ ಬೇಳೆ ಬಾಯಿಗೆ ತಿನ್ನಲಿಕ್ಕೆ ಬೇಕು ಹೇಳುವರು 1 ವಿಜಿಲ್ ಹಾಕಿದರೆ ಸಾಕು. ಇದು ಕುದಿ ಬರಲಿ, ಅಷ್ಟೊತ್ತಿಗೆ ಇನ್ನೊಂದು ಕಡೆಯಿಂದ ಬೇಳೆ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳುವಂತೆ. ಹೀಗೆ ಗ್ಯಾಸಲ್ಲಿ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ. ಇದು ಮಡಿಕೆ ಬಿಸಿ ಆಗ್ತಾ ಬರುವಾಗ ಅದಕ್ಕೊಂದು ಅಂದಾಜಿಗೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇದು ದಾಲ್ ಇಷ್ಟು ಟೇಸ್ಟಿ ಮತ್ತು ಇಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದರೆ, ಇದು ಯಾರು ಬೇಕಾದರೂ ಕೂಡ, ಮಕ್ಕಳು ಕೂಡ ಹೇಳಿದರೆ ಮಾಡಿಕೊಡ್ತಾರೆ ನಿಮಗೆ, ಅಷ್ಟು ರುಚಿಯಾಗ್ತದೆ. ಓಕೆ, ಆ್ಯಂಡ್ ತುಂಬ ಈಸಿ ಉಂಟು ಅಡುಗೆ. ಯಾರಿಗೆಲ್ಲ ಮಾಡಲಿಕ್ಕೆ, ಕೆಲವರಿಗೆ ಎಷ್ಟೋ ಜನಕ್ಕೆ ಈಗ ಅಡುಗೆ ರೂಮಲ್ಲಿ ಹೋಗಲಿಕ್ಕೆ ಇಷ್ಟ ಇಲ್ಲ, ಅಂಥವ್ರು ಕೂಡ ಇದನ್ನು ಒಂದು 10 ನಿಮಿಷದಲ್ಲ ಮಾಡಿ ಹೊರಗೆ ಬರ್ಬೋದು ಅಡುಗೆ ರೂಮಿಂದ. ಇದು ಎಣ್ಣೆ ಬಿಸಿ ಆಗ್ತಾ ಬರುವಾಗ ನಾನೊಂದು 2 ಚಿಟಿಕೆಯಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹೊಡಿತಾ ಬರುವಾಗ ಒಂದು 1/4 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಅದ್ರ ಜೊತೆನೇ ಒಂದು 10 ಹೆಸಳು ಕರಿಪತ್ತವನ್ನು ಹಾಕೋಣ. ಖಾರಕ್ಕೆ ತಕ್ಕ ಚಿಲ್ಲಿ ಪೌಡರು, ನಾನಿಲ್ಲಿ 1/2 ಚಮಚ ಅಚ್ಕಾರದ ಪುಡಿ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ 1 ಚಮಚ ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಎಣ್ಣೆಲೆ ಕಾಯ್ತದೆ, ಅದಕ್ಕೆ ಈ ಬೆಂಕಿನ ಬಂದ್ ಮಾಡ್ಕೊಳ್ತಾ ಇದ್ದೀನಿ ಮಡಿಕೆದು ಹೀಟಲ್ಲಿ, ಮತ್ತು ಅದೇ ಇದು ಫ್ರೈ ಆಗ್ತದೆ. ಈಗ ಒಂದು ಅರ್ಧ ನಿಂಬೆಹಣ್ಣಿನ ಅಷ್ಟು ಗಾತ್ರದ ಹುಣಸೆ ಹುಳಿನ ನೀರಲ್ಲಿ ಹಾಕಿದ್ದೆ. ಅದನ್ನು ಒಳ್ಳೆ ಮಾಡಿ ಈ ಥರ ಕಿವುಚಿ ಅದರ ನೀರನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಓಕೆ, ಇದು ಈ ಥರ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕುಕ್ಕರ್ ಕುದಿದ ಬರ್ತದೆ. ಕುಕ್ಕರ್ ಮುಚ್ತೇನೆ. ಕುಕ್ಕರ್ ಮುಚ್ಚೋಣಂತೆ. ವಿಜಿಲ್ ಹಾಕಿ 2 ವಿಜಿಲ್ ಬರೆಸೋಣ. ಈಗ ಏನು ಒಗ್ಗರಣೆ ಕೊಟ್ಟಿದ್ದೀವಲ್ಲ, ಅದಕ್ಕೆ ನಾವು 1/4 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ. ಓಕೆ, ಒಮ್ಮೆ ನೀವು ಟ್ರೈ ಮಾಡಿ, ಬೆಲ್ಲ ಹಾಕಿದ್ದು ನೋಡಿ ಹೇಗಿರ್ಬೋದು ಅಂತ ಅಂದ್ಕೋಬೇಡಿ, ತುಂಬ ರುಚಿಯಾಗಿ ಬರ್ತದೆ. ಓಕೆ, ಈಗ ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಹಾಕಿಬಿಡ್ತೇನೆ. ಓಕೆ, ಅದೆಲ್ಲ ಅದರಲ್ಲಿ ಇರಲಿ. ಈಗ ದಾಲ್ ವಿಜಿಲ್ ಬಂದ ನಂತರ ಮತ್ತೆ ಬೆಂದ ದಾಲನ್ನು ಇದಕ್ಕೆ ಹಾಕಿ ಮತ್ತೆ ಮುಂದೆ ಪ್ರೊಸೀಜರನ್ನು ಹೇಳ್ತೇನೆ.
ಸೊ 2 ವಿಷಲ್ ಆಗಿದೆ, ಸ್ವಲ್ಪ ತಣ್ಣಗಾಗಲಿ ಮತ್ತೆ ಬಂದು ಅದನ್ನು ಓಪನ್ ಮಾಡ್ತಾನೆ. ಓಕೆ, ಕುಕ್ಕರ್ ಅಂತೂ ಟೋಟಲ್ ತಣ್ಣಗಾಗಿದೆ. ಯಾಕಂದರೆ ಪ್ರೆಷರ್ ಅದು ಬಿಟ್ಟಿದೆ. ಕುಕ್ಕರ್ದು ಪ್ರೆಷರ್ ರಿಲೀಸ್ ಆಗೋಷ್ಟರಲ್ಲಿ ನಾನೊಂದು ಮೀನು ಕಟ್ ಮಾಡಿ, ಬಂಗುಡೆ ಮೀನು ತೆಗೆದುಕೊಂಡಿದ್ದೀನಿ. ಕಟ್ ಮಾಡಿ ಅದಕ್ಕೆ ಕ್ಲೀನ್ ಮಾಡಿಕೊಂಡು ಮಸಾಲೆ ಹಾಕಿ ಅದನ್ನೀಗ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ನೋಡ್ಬೋದು. ಸೊ ಇಲ್ಲಿ ಬೇಳೆ ಅಂತ ನೋಡಿ, ಒಳ್ಳೆ ನಮ್ಮ ಎಂಥ ಇದ್ರ ಪಾಯಸ ಥರ ಇದು ಗಟ್ಟಿಯಾಗಿದೆ. ಓಕೆ, ಇದನ್ನು ಈಗ ನಾವು ಈ ಮಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಕುಕ್ಕರಿಗೆ ನೀರು ಹಾಕ್ಕೊಳ್ಳೋಣ. ಓಕೆ, ಒಳ್ಳೆ ಮಾಡಿ ದಾಲನ್ನೆಲ್ಲ ಈ ಥರ ಸೈಡಿಂದ ಏನು ಇದಾಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸೇರಿಸ್ಕೊಂಡು ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಗ್ಯಾಸ್ ಆನ್ ಮಾಡೋಣ. ನೋಡಿ, ಇದು ದಾಲ್ ಕಲ್ಲರ್ ಈ ಥರ ಬರ್ತದೆ. ಈಗ ಇದು ಉಪ್ಪು ಎಲ್ಲ ನೋಡ್ತೇನೆ, ಸ್ವಲ್ಪ ಎಷ್ಟು ಸಣ್ಣ ದಪ್ಪ ಬೇಕು ಅವ್ರಿಗೆ. ಇದು ಸ್ವಲ್ಪ ಟೈಮ್ ತಣ್ಣಗಾಗ್ತದೆ, ಇನ್ನೂ ಸಹ ದಪ್ಪ ಆಗ್ತದೆ. ಅದಕ್ಕೆ ನಾನು ಅಷ್ಟು ತೆಳು ಮಾಡೋಕ್ಕೆ ಹೋಗಲಿಲ್ಲ, ಮತ್ತೆ ಅದು ಪುನಃ ದಪ್ಪ ಆಗ್ತದೆ. ಸೊ ಅದಕ್ಕೋಸ್ಕರ ಈಗ ಬಿಸಿ ಬಿಸಿ ಇರುವಾಗ ಇದು ಈ ಥರ ಕಾಣ್ತದೆ ದಾಲ್. ಉಪ್ಪು ಸ್ವಲ್ಪ ಚಪ್ಪೆ ಉಂಟು. ಈಗ ನಾನು ಆವಾಗ ಬೇಯಿಸುವಾಗ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೆ ಕುಕ್ಕರಿಗೆ. ಈಗ ಚಪ್ಪೆ ಉಂಟು ಸ್ವಲ್ಪ, ಅದಕ್ಕೆ ಈಗ ಪುನಃ ನಾನು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ದಾಲಂತೂ ಸೂಪರಾಗಿ ಬಂದಿದೆ ಆಯಿತಾ. ಸೂಪರ್ ಅಂದರೆ ಸೂಪರ್. ಇದು ಬೆಳ್ಳುಳ್ಳಿ ಇಲ್ಲ, ನೀರುಳ್ಳಿ ಇಲ್ಲ, ಟೊಮ್ಯಾಟೊ ಇಲ್ಲ, ಎಷ್ಟು ಸುಲಭವಾದ ದಾಲ್ ಆ್ಯಂಡ್ ಎಕ್ಸಲೆಂಟ್. ತುಂಬ ಹೆಲ್ದಿ ಸಹ ಉಂಟು. ಇದೀಗ ಮುಚ್ಚಿಡೋಣ, ಸ್ವಲ್ಪ ಕುದಿ ಬರಲಿ. ಓಕೆ, ಕುದಿ ಬರ್ತಾ ಉಂಟು. ಹೀಗೆ ಕುದಿ ಬರ್ತಾರೆ. ಇನ್ನು ಸ್ವಲ್ಪ ಏನು ಕಟ್ ಮಾಡಿದೆ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೇನೆ, ಕೊತ್ತಂಬರಿ ಸೊಪ್ಪು. ಇದೊಂದು ಲಾಸ್ಟ್ ಫೈನಲ್ ಟಚ್. ಒಳ್ಳೆಯ ಕುದಿ ಬಂದಾಯಿತು. ಈಗ ಬೆಂಕಿಯನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಮಡಿಕೆಲೆಲ್ಲ ಕುದಿ ಬರ್ತಾ ಇದೆ. ಸಖತ್ತಾಗಿದೆ. ಅನ್ನ, ಮುದ್ದೆ, ದೋಸೆ, ರೊಟ್ಟಿ, ಚಪಾತಿ ಅಂದರೆ ಎಕ್ಸಲೆಂಟ್ ಉಂಟು. ಇದು ನಾನು ಹೇಳೋದಕ್ಕಿಂತ ಬದಲು ನೀವು ಇದನ್ನು ಟ್ರೈ ಮಾಡಿದ ನಂತರ ನನಗೆ ನೀವು ಕಮೆಂಟ್ ಹಾಕಿ, ಓಕೆನಾ. ಸೊ ಇವತ್ತಿನ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನೊಂದು ರೆಸಿಪಿನ ನಾನು ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ. ಓಕೆ, ಇನ್ನೊಂದು ರೆಸಿಪಿ ಜೊತೆ ಸಿಗೋಣಂತೆ. ಏನೇನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ, ಹೊಟ್ಟೆ ಹಸುವಿನಲ್ಲಿ. ಸೊ ಟಿಲ್ ದೆನ್ ಬಾಯ್, ಎಲ್ಲರಿಗೂ ನಮಸ್ಕಾರ.